ಸಿದ್ದರಾಮಯ್ಯ ಸಿಎಂ ಆಗಿ ಬಂದಾದ ಮೇಲೆ ಕೋಮುಗಲಭೆ ಇಂತಹ ದಂಗೆ ಹೊರತಾಗಿ ಬೇರೆ ನಿರೀಕ್ಷೆ ಇಲ್ಲ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದರು. ಕಲಬುರಗಿಯ ವಿಮಾನ ನಿಲ್ದಾಣದಲ್ಲಿ ರಾಜ್ಯದಲ್ಲಿ ಕೋಮುಗಲಭೆ ಹೆಚ್ಚುತ್ತಿರುವ ವಿಚಾರ ಪ್ರತಿಕ್ರಿಯೆ ನೀಡಿದ ಅವರು, ಈ ಹಿಂದೆ ಸಿಎಂ ಆಗಿದ್ದಾಗ ಎಸ್ಡಿಪಿಐ ಸಂಘಟನೆ ಮೇಲಿನ ಪ್ರಕರಣಗಳು ವಾಪಸ್ ಪಡೆದರು. ಕೇಸ್ಗಳು ವಾಪಸ್ ಪಡೆದ ಬಳಿಕ ರಾಜ್ಯದಲ್ಲಿ ದಂಗೆ ಏಳುವಂತಾಯಿತು. ಮಲ್ಲಿಕಾರ್ಜುನ ಬಂಡೆ ಅಂತ ಪೊಲೀಸ್ ಅಧಿಕಾರಿಗಳು ಕೊಲೆಯಾದವು ಎಂದರು. ಸಿದ್ದರಾಮಯ್ಯನವರು ಬಂದಾದ್ಮಾಗ ನೀವು ಕೋಮುಗಲಭೆ ಈ ಥರ ದಂಗೆ ಹೊರತಾಗಿ ಬೇರೇನನ್ನು ಕೂಡ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ 2015ರಲ್ಲಿ SDPI ಮತ್ತು KFD ವಿರುದ್ಧ ಇದ್ದಂತಹ ಸುಮಾರು 175 ಕ್ರಿಮಿನಲ್ ಪ್ರಕರಣಗಳನ್ನು ಪೊಲೀಸ್ ಇಲಾಖೆಯ ವಿರೋಧದ ನಡುವೆಯೂ ಕೂಡ ವಾಪಸ್ ತೆಗೆದುಕೊಂಡು ಅವರಿಗೆ ಒಂದು ರೀತಿಯಲ್ಲಿ ಫ್ರೀ ಪರ್ಮಿಟ್ ಕೊಟ್ಟಿದ್ದರಿಂದಾಗಿ ಇಡೀ ರಾಜ್ಯಾದ್ಯಂತ ಹಿಂದೂ ಕಾರ್ಯಕರ್ತರ ಅವ್ಯಾಹತ ಹತ್ಯೆಗಳು ನಡೆದಿದ್ದು. ಅದು ಕರಾವಳಿಯಿಂದ ಬೆಂಗಳೂರವರೆಗೂ ಎಲ್ಲ ಭಾಗದಲ್ಲೂ ಹತ್ಯೆಗಳು ನಡೆದಿತ್ತು. ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಮೇಲೇ ದಾಳಿಗಳಾಗಿತ್ತು. ಅದು PSI ಜಗದೀಶ್ ಇರ್ಬೋದು, ಮಲ್ಲಿಕಾರ್ಜುನ ಬಂಡೆ ಇರ್ಬೋದು, MK ಗಣಪತಿ ಇರ್ಬೋದು, ಈ ರೀತಿ ಅಧಿಕಾರಿಗಳ ಹತ್ಯೆನೂ ಕೂಡ ನಡೆದೋಯ್ತು. ಈಗ ಮತ್ತೆ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಅವರು ಬಂದು ಕೂಡಲೇ ಅದು ಏನು ಅಂತ ಗೊತ್ತಿಲ್ಲ, ಮುಸಲ್ಮಾನರಿಗೆಲ್ಲ ಭಾಳ ಉಮೇದು ಬಂದುಬಿಡುತ್ತೆ. ಹಾಗಾಗಿ ಈ ಸಾರಿ ಗಣೇಶೋತ್ಸವದ ಮೇಲೆ ಕಲ್ಲು ಬಿಸಾಡುವಂಥದ್ದಾಗಿದೆ. ಈಗ ಮೊನ್ನೆ ಈದಿತ್ತು, ಇಡೀ ರಾಜ್ಯಾದ್ಯಂತ ಈದ್ ಪ್ರೊಸೆಕ್ಷನ್ ಹೋದ್ರು, ವೀಲಿಂಗ್ ಮಾಡ್ಕೊಂಡು ಹೋದ್ರು, ಬಾವುಟ ಹಿಡ್ಕೊಂಡು ಹೋದ್ರು, ತಿರುಗಿಸಿ ಹೋದ್ರು, ಎಲ್ಲ ಮಾಡಿರು. ಒಬ್ಬ ಹಿಂದೂ ಕೂಡ ಕಲ್ಲು ಹೊಡಿಲಿಲ್ಲ. ಆದರೆ ಗಣೇಶೋತ್ಸವ ಹೋಗಬೇಕಾದ್ರೆ ಅಥವಾ ಹನುಮಾನ್ ಜಯಂತಿಯ ಪ್ರೊಸೆಕ್ಷನ್ ಹೋಗಬೇಕಾದ್ರೆ ಕಲ್ಲು ಯಾಕೆ ಬಿಸಾಡ್ತಾರೆ ಮುಸಲ್ಮಾನರು? ಅವರ ಧರ್ಮದಲ್ಲೇ ಕಲ್ಲು ಹೊಡೆಯೋಂಥ ಸಂಸ್ಕೃತಿ ಇದೆ, ಇಲ್ಲ ಅಂತಲ್ಲ. ಹಿಂದೂಗಳನ್ನು ಅದಕ್ಕೋಸ್ಕರ ನಾನು ಕರೆ ಕೊಟ್ಟೆ. ನಾಗಮಂಗಲ ಘಟನೆ ನಡೆದ ನಂತರ ಹಿಂದೂಗಳಿಗೆ ಮುಸಲ್ಮಾನರ ಪೆಟ್ರೋಲ್ ಬಾಂಬ್ ದಾಳಿಯಿಂದ, ಅವರು ತಲ್ವಾರ್ ತೋರಿಸೋದ್ರಿಂದ, ಅವ್ರ ಮೇಲೆ ಕಲ್ಲು ಬಿಸಾಡೋದು, ಚಪ್ಪಲಿ ಬಿಸಾಡೋದ್ರಿಂದ ನಿಮಗೆ ರಕ್ಷಣೆ ಕೊಡಲಿಕ್ಕೆ ಆಗಲ್ಲ ಅಂತಂದರೆ ನಾವು ನಮ್ಮ ರಕ್ಷಣೆಗೋಸ್ಕರವಾಗಿ ನಾವು ತಲ್ವಾರ್ ಹಿಡಿದು ಪೆಟ್ರೋಲ್ ಬಾಂಬ್ ಹಿಡ್ಕೊಂಡೆ ನಾವು ಮೆರವಣಿಗೆಯಲ್ಲಿ ಬರಬೇಕಾಗುತ್ತೆ ಅಂತೇಳಿ ಹೇಳಿದ್ವಿ. ಅಷ್ಟಾಗಿಯೂ ಕೂಡ ಬೆಂಗಳೂರಿನಲ್ಲಿ ಗಲಾಟೆ ಆಗಿದೆ, ತುಮಕೂರಿನಲ್ಲಿ ಗಲಾಟೆ ಆಗಿದೆ, ಮತ್ತು ಎಲ್ಲ ಕಡೆಯೂ ಕೂಡ ದಾಳಿಗಳು ನಡೀತಾನೆ ಇದ್ದಾವೆ. ನಾನು ಸಮಸ್ತ ಹಿಂದೂ ಬಾಂಧವರಲ್ಲಿ ಕೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ನೀವು ಒಕ್ಕಲಿಗನ ಗೌಡನಾಗಿಯೋ, ಲಿಂಗಾಯತ್ನಾಗಿಯೋ, SC ಆಗಿಯೋ, ST ಆಗಿಯೋ ಅಥವಾ ನಾಯಕನಾಗಿಯೋ ಎಷ್ಟು ದಿನ ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.